ಹಲೋ ಕರ್ನಾಟಕ. ಇವತ್ತು ನಾನು ಚಿಕ್ಕಮಗಳೂರು ಹೋಗ್ತಾ ಇದ್ದೀನಿ. ಚಿಕ್ಕಮಗಳೂರಲ್ಲಿ ಬಾಬಾ ಬುಡನ್ಗಿರಿ, ದತ್ತಪೀಠ, ಮಾಣಿಕ್ಯಧಾರ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. ಈಗ ಬೆಳಿಗ್ಗೆ ಒಂದು 9:30 ಆಗಿರ್ಬೋದು ಟೈಮಿಂಗ್ಸು. 10ನೇ ತಾರೀಕು ಬಂದು ಹೋಗ್ತಾ ಇದ್ದೀವಿ. ನಡೀರಿ ಸ್ನೇಹಿತರೆ, ಹೋಗೋಣ. ಹೇಗಿದೆ ಬಾಬಾ ಬುಡನ್ಗಿರಿ? ಈಗ ದತ್ತ ಜಯಂತಿ ಡಿಸೆಂಬರ್ 4ಕ್ಕೆ ಇರೋದ್ರಿಂದ ನಾವು ಈಗ ಒಂದು ವಿಸಿಟ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಮತ್ತೆ ಒಂದು ಸಲ ಹೋಗೋ ಚಾನ್ಸಸ್ ಇದೆ, ನೋಡೋಣ. ಅವಾಗಲೂ ಒಂದು ವಿಡಿಯೋ ಮಾಡ್ತೇನೆ. ಇಲ್ಲಿ ಮಲಗೊಪ್ಪ ಅಂತ ಶಿವಮೊಗ್ಗ ದಾಟಿದ ಮೇಲೆ ಇಲ್ಲಿ ಎಳ್ನೀರು ತೊಗೊಳ್ತಾ ಇದ್ದೀವಿ. ನನ್ನ ಗೆಳೆಯರು ನೋಡಿ, ರಘು ಅಂತ ಹೇಳ್ಬಿಟ್ಟು ನಾವು ಇಬ್ಬರು ಎಳ್ನೀರು ತೊಗೊಂಡು ಇಲ್ಲಿಂದ ಚಿಕ್ಕಮಗಳೂರಿಗೆ ಪಯಣವನ್ನು ಸಾಗಿಸ್ತೀವಿ ಸ್ನೇಹಿತರೆ. 104 ರೂಪಾಯಿ 3 ಪೈಸಾ ಪೆಟ್ರೋಲು. ಇದರಲ್ಲಿ ನಾವು ಮೋಟೋ ಲಾಗಿಂಗ್ ಮಾಡ್ತಾಯಿದ್ದೀವಿ. ಹೋಗೋಣ. ಈಗ ಬಿಟ್ಟ ಮೇಲೆ ಏನಾಗುತ್ತೆ ಗೊತ್ತಾ, ನಮ್ಮ ದೇಹದ ಆರ್ಗನ್ಗಳು ಕೆಲವೊಂದಕ್ಕೆ ಶಕ್ತಿ ಇದೆ, ಲಿವರಿಗೆಲ್ಲ. ಹೆಂಗೆ ಅಂದ್ರೆ ವಾಪಸ್ ಸುಧಾರಿಸ್ಕೊಳಕ್ ಅದಕ್ಕೆ ಶಕ್ತಿ ಇದೆ. ಅದೇ ಲಿವರ್ ಒಂದು ಚೆನ್ನಾಗಿದ್ರೆ ನಾವು ಇಡೀ ದೇಹ ಚೆನ್ನಾಗಿದೆ. ಅದೇ ಸ್ನೇಹಿತರೆ, ಈಗ ದೇವರಮ್ಮನ ಬೆಟ್ಟ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ಸ್ನೇಹಿತರೆ. ನೋಡಿ, ನಾವು ಶಂತವೇರಿ ಎಲ್ಲ ದಾಟ್ಕೊಂಡ್ಬಿಟ್ಟು ಇಲ್ಲಿ ಬರ್ತಾ ಇದ್ದೀವಿ. ಸ್ನೇಹಿತರೆ, ಆನ್ಲೈನ್ ಬುಕ್ಕಿಂಗ್ ವೆಬ್ಸೈಟ್ ನೋಡಿ ಇದೆ, https://www.chikmagaluru-tourism.in. ಇದಕ್ಕೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ. ನಾವು ಹಾಗೆ ಬಂದಿದ್ದೀವಿ. ಓಕೆ, ನೋ ಪ್ರಾಬ್ಲಮ್. ಈಗ ವರ್ಕ್ ಆಗ್ತಾ ಇದೆ ಇಲ್ಲಿ ಸ್ನೇಹಿತರೆ. ಈಗ ಮುಳ್ಳಯ್ಯನಗಿರಿಗೆ ಸ್ವಲ್ಪ ಹೊತ್ತಿನ ನಂತರ ಬಂದಂಥ ಅಪ್ಡೇಟ್ ಏನಪ್ಪ ಅಂದರೆ, ಸೀತಾಳಯ್ಯನಗಿರಿ ತನಕ ನಾವು ಬೈಕಲ್ಲಿ ಹೋಗ್ಬೋದು. ಸೀತಾಳಯ್ಯನಗಿರಿಯಿಂದ ಆ ಕಡೆ ಇಲ್ಲಿ ಚಿಕ್ಕಮಗಳೂರು ಅಡ್ಮಿನಿಸ್ಟ್ರೇಷನ್ ಏನು ರೂಲ್ ಮಾಡಿದೆಯಪ್ಪ ಅಂದರೆ, ನಿಮಗೆ ಸೀತಾಳಯ್ಯನಗಿರಿಯಿಂದ ಆ ಕಡೆ 2 ಕಿಲೋಮೀಟ್ರ್ ಮುಳ್ಳಯ್ಯನಗಿರಿಗೆ ಜೀಪ್ನ ಹೈರ್ ಮಾಡ್ಕೊಂಡು ಹೋಗಬೇಕು. ಒಬ್ಬರಿಗೆ 20 ರೂಪಾಯಿ ಬೀಳತ್ತಂತೆ. ಅವರು ಒಟ್ಟು ಎಷ್ಟೋ 300 ರೂಪಾಯಿನೋ ಎಷ್ಟೋ ಮಾಡ್ತಾರಂತೆ ಎಲ್ಲರಿಗೂ ಸೇರಿ. ಒಂದು 8 ಸೀಟೋ ಎಷ್ಟೋ ಹಾಕಂಗೆ ಕಾಣ್ತಾರೆ, 8-10 ಸೀಟು. ಆ ಥರ ಒಂದು ವ್ಯವಸ್ಥೆ ಮಾಡೋದಾಗಿದೆ. ಯಾಕೆಂದರೆ ಅದು ಮಾಡಿರೋದು ಸರಿ ಇದೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಜನ ಜಾಸ್ತಿಯಾಗಿ ರೋಡಲ್ಲಿ ಕಾರ್ಗಳು, ಬೈಕ್ಗಳು ಜಾಮ್ ಆಗ್ತವೆ. ಅದು ಸರಿಯಾಗೇ ಮಾಡಿದ್ದಾರೆ, ನನ್ನ ಪ್ರಕಾರ ಸರಿ ಇದೆ ಅದು. ನಾವು ಅಲ್ಲಿಗೆ ಹೋಗಲಿಲ್ಲ, ನೋಡೋದು ಟೈಮ್ ಸಿಕ್ಕಿದ್ರೆ ಸಂಜೆ ವಾಪಸ್ ಬರ್ತಾ ಅಲ್ಲಿಗೆ ಹೋಗ್ತೀವಿ. ಇಲ್ಲಪ್ಪ ಅಂದರೆ ಹೀಗೆ ವಾಪಸ್ ಹೋಗ್ತೀವಿ. ಈಗ ನಾವು ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಮೇಲ್ಗಡೆ ವ್ಯೂ ನೋಡಿ ಯಾವ ಲೆವೆಲ್ಲಿಗಿದೆ ನೋಡಿ. ಒಂದು ಕಡೆ ಬಿಸಿಲು, ಒಂದು ಕಡೆ ಮೋಡ ಎಲ್ಲ ಕವ್ಕೊಂಡಿದೆ. ಅಲ್ಟಿ ಬ್ಯೂಟಿಯಾಗಿದೆ ಸ್ನೇಹಿತರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಕಿರುಂಜಿ ಹೂವು ಅಂತೇಳಿ ಇಲ್ಲಿ ದತ್ತಪೀಠದಲ್ಲಿ ಆ ಬೆಟ್ಟಗಳಲ್ಲಿ ಬಿಡ್ತದಂತೆ. ಅದು ತುಂಬ 12 ವರ್ಷಕ್ಕೆ ಒಂದು ಸಲ ಅಂತೇಳಿ ಕೆಲವಷ್ಟು ಜನ ಹೇಳ್ತಾರೆ, 7 ವರ್ಷಕ್ಕೆ ಒಂದು ಸಲ ಅಂತೇಳಿ ಕೆಲವಷ್ಟು ಜನ ಹೇಳ್ತಾರೆ. ಅದು ಇಲ್ಲಿನ ಒಂದು ವಿಶೇಷ. ಮತ್ತು ಮಾಣಿಕ್ಯಧಾರದಲ್ಲಿ ನಿಮಗೆ ಹಾಕ್ಬೇಕಾ ಮಗ? ಇಲ್ಲಿ ಹಾಕ್ಬೇಕಾ? ಸರಿ. ಅದು ಕಿರಂಜಿ ಹೂವು ಅಂತೇಳಿ ಒಂದು ಹೇಳಿದ್ನಲ್ಲ, ಅದು ಇಲ್ಲಿ ಬೀಳುತ್ತೆ. ಅದೊಂದು ವಿಶೇಷ. ಇದು ಏನಪ್ಪ ಅಂದರೆ, ಇದೆಲ್ಲ ದೇವರ ಒಂದು ಲೀಲೆ ಅಂತ ಹೇಳ್ಬೋದು. ಸರ್ವಧರ್ಮೀಯರು ಈ ಪ್ಲೇಸ್ನಲ್ಲಿ ಒಂದು ಅವರು ಉರುಸು ಮಾಡ್ತಾರೆ. ನಾವು ದತ್ತಪಾದುಕೆಗೆ ಪೂಜೆ ಮಾಡ್ತೀವಿ, ಆಮೇಲೆ ದತ್ತ ಮಾಲೆಯನ್ನು ನಾವು ಧರಿಸ್ತೀವಿ ಸ್ನೇಹಿತರೆ. ಈ ರೀತಿ ಎಲ್ಲ ಇದೆ. ನೋಡು ಮಗ, ಎಷ್ಟು ಜನ ಸೇರ್ಕೊಂಡವ್ರು, ಶಾಲೆಯವರೆಲ್ಲ ಸೇರ್ಕೊಂಡವ್ರು. ಅಲ್ಲಿ ಚೆನ್ನಾಗಿದೆ. ಈಗ ಮೋಡ ಇಲ್ಲ, ಹಂಗಾಗಿ ಸ್ನೇಹಿತರೆ ಹೊನ್ನಮ್ಮನ ಹಳ್ಳಕ್ಕೆ ಬಂದಿದ್ದೀವಿ ನೋಡಿ. ನೆಕ್ಸ್ಟು ದತ್ತಪೀಠ. ಹೌದು, ರಾಜೇಶ್ ಮೋಟೋಲಾಗರ್ ಅಂತ ಟೈಪ್ ಮಾಡಿ, ಇಲ್ಲೇ ಬೇಕಾದ್ರೆ ಗೊತ್ತಾಗತ್ತೆ. ಹೌದಾ? ಓಕೆ. ಇಲ್ಲಿ ನೆಟ್ವರ್ಕು ಇದ್ದಂಗಿಲ್ಲ. ಮಾಡಿ. ಇನ್ಸ್ಟಾದಲ್ಲಿ ರಾಜೇಶ್ R5506 ಅಂತ ಇದೆ, ಅದನ್ನು ಅಲ್ಲೂ ಫಾಲೋ ಮಾಡಿ. ರಾಜೇಶ್ ಮೋಟೋ ಲಾಗರು VLOGR ಟೈಪ್ ಮಾಡಿ, ಸಿಗತ್ತೆ ನಿಮಗೆ.
ಸ್ನೇಹಿತರೆ, ಈ ಹೊನ್ನಮ್ಮನ ಹಳ್ಳ ನೋಡಿಕೊಂಡು ಈಗ ಮುಂದುವರಿತಾ ಇದ್ದೀವಿ. ಹೋಗೋಣ ಮಗ. ಮಗ, ಗ್ಲಾಸ್ ತಗೊಳ್ತೀಯಾ? ತಗೊಂಬಿಡು. ನಮ್ಮ ಸ್ನೇಹಿತರು ಇಲ್ಲೊಂದು ಗಾಗಲ್ ತಗೊಳಕ್ಕೆ ನಿಲ್ಸಿದ್ದಾರೆ ಹೊನ್ನಮ್ಮನ ಹಳ್ಳದಲ್ಲಿ. ನೋಡ ಮಗ, ಖಂಡಿತ ಕಣೋ. ನನ್ನ ವಿಡಿಯೋದಲ್ಲಿ ನಾನು ಯಾಕೆ ಮಾತು ಹೇಳಿರೋದು, ನಾನು ಸಾಯಬೇಕಾದ್ರೆ ನನಗೆ ಯಾವತ್ತೂ ರಿಗ್ರೆಟ್ ಆಗಲ್ಲ ಮಗ. ಮಗ ದತ್ತಪೀಠ ಎಂಟ್ರೆನ್ಸು. ಸ್ನೇಹಿತರೆ, ದತ್ತಪೀಠ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ನಾನು ಆಗಿ ಬಂದಾಗ ಫುಲ್ಲು ಫಾಗ್ ಕಟ್ಕೊಂಡಿತ್ತು. ಈಗ ಆ ಥರ ಇಲ್ಲ, ಡ್ರಿಸ್ಲಿಂಗು ಯಾವುದೂ ಇಲ್ಲ, ಚೆನ್ನಾಗಿದೆ, ಫುಲ್ ಕ್ಲಿಯರೆನ್ಸ್ ಇದೆ, ವ್ಯೂ ಚೆನ್ನಾಗಿ ಕಾಣುತ್ತೆ. ಸ್ನೇಹಿತರೆ, ದತ್ತಪೀಠ ಬಂದ್ವಿ. ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ, ನಾವು ದರ್ಶನಕ್ಕೆ ಹೋಗ್ತೀವಿ. ಕ್ಯಾಮ್ರಾ ಅಲೋ ಇಲ್ಲ, ಹಿಂಗೆ ಇಲ್ಲೇ ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲಿ ಹೋಗ್ಬೇಕು. ಮತ್ತೆ ಸರ್, ಬೈಕ್ ಇಲ್ಲೇ ಹಾಕ್ಬೋದಾ? ಸ್ನೇಹಿತರೆ ನೋಡಿ, ಇಲ್ಲಿ ಬಾಬಾ ಬುಡನ್ಗಿರಿ ಎಂಟ್ರೆನ್ಸು ಇದೇನೆಯ ದರ್ಶನಕ್ಕೆ. ಹೀಗಿದೆ ನೋಡಿ ಸ್ನೇಹಿತರೆ. ಇದು ಮಾಣಿಕ್ಯದಾರ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಫುಲ್ಲಿ ಆಫ್ ರೋಡಿಂಗು. ಏನೋ ಮಗ, ಇಲ್ಲೇ ಹಾಕೋಗೋದೇನು? ಬಂದಿದ್ದೆ ನಾನು, ಅಂದರೆ ಇಷ್ಟು ರೋಡ್ ಹಾಳಾಗಿರಲಿಲ್ಲ ಮಗ. ನೀನು ಹಿಡಿಬೇಡ ಗಾಡಿ, ನಾನು ಹತ್ತಿಸ್ತೀನಿ. ಅವ್ನು ಹೋಗ್ಬಿಡ್ಲಿ ಬಿಡು. ಓ ಮಗ, ಈಗ ಯಾಕೋ ಬೇಡ ಅನ್ನಿಸ್ತೈತಿ. ದುಃಖಬೇಡ ಲೋ, ಇದು ಯಾಕೋ ಬ್ಯಾಡ್ದಿದ್ದ ಕೆಲಸ ಅನ್ನಿಸ್ತೈತಿ ಕಣೋ. ಅಯ್ಯೋ, ತಡಿ ಎತ್ಬೇಡ, ನೀನೇನು ಮಾಡಬೇಡ ಗಾಡಿ. ಮಗ, ಒಂಚೂರು ಗಾಡಿ ಇಟ್ಕ. ಸಾರಿ ತಡಿ, ಒಂದು ಅಲ್ಲಿ ಕಾಲತ್ತೆ ಚೂರು ಇಡ್ಕ ಗಾಡಿ. ಸ್ಟಾರ್ಟ್ ಮಾಡ್ಕೊಂಡೇ ಹೋಗೋದು. ತಳ್ಬೇಡ, ನೀನು ಗಾಡಿ ಮುಟ್ಬೇಡ, ಯಾವ ಕಾರಣಕ್ಕೂ ಗಾಡಿ ಬಿಟ್ಬಿಡು. ಕೂತಿದೆ ಬಿಡು ಮಗ. ಎತ್ತು ಗಾಡಿ. ಮಗ, ಈ ಗಾಡಿ ಮುಟ್ಬೇಡ, ನೀ ದೂರ ಹೋಗು. ಮಗ, ಗಾಡಿ ಮುಟ್ಬೇಡ, ದೂರ ಇರು. ಗಾಡಿ ಬಿಡು, ಗಾಡಿ ಬಿಟ್ಬಿಡು.
ಬಾ ಮಗ. ಸ್ನೇಹಿತರೆ ನೋಡಿ, ಅಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಇದೆ. ನಾವು ದತ್ತಪೀಠ ನೋಡಿ ಆ ಕಡೆ ಕಾಣ್ತಿದ್ದಲ್ಲ, ಅದು ಫುಲ್ಲಿ ಆಫ್ ರೋಡ್ ಸ್ನೇಹಿತರೆ. ಯಾಕೋ ಬೈಕು ಟು ಡೇಂಜರಸ್ ಅನ್ನಿಸ್ತಾ ಇದೆ, ಆ ಲೆವೆಲ್ಲಿಗಿದೆ ಮಗ. ಇಷ್ಟ ಹಾಳಾಗಿರಲಿಲ್ಲ ಕಣ ಗಾಡಿ, ಅಲ್ಲ ರೋಡು. ಹ್ಞೂ, ಅವಾಗ ಇದು ಏನಾಯಿತು, ಈಗ ಹೋಗೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಯಾವ ಜಾಗ ಮಾಣಿಕ್ಯದಾರ ಮೇಲೆ ಇಲ್ಲ, ಅದೊಂದು ಜಲಪಾತ. ಹ್ಞೂ 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 ಇಲ್ಲ ಮಗ, ಆಗಲ್ಲ. ಚೂರು ಹೇಳಿ, ಅಲ್ಲಿ ತನಕ ಹಚ್ಬಿಡ್ತೀನಿ. ಯಾಕೆಂದರೆ ಟರ್ನಿಂಗಲ್ಲಿ ಬರ್ತಾ ಇರ್ತಾವೆ ಗಾಡಿಗಳು. ಹಾಂ, ಅಲ್ಲಿ ರೋಡಿದೆ, ಅಲ್ಲ ಹತ್ತು ಕೂತ್ಕೊಳ್ಳೋಣಂತೆ. ರಘು, ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಪ್ಪ. ತುಂಬ ಚೆನ್ನಾಗಿದೆ, ನಾನು ನೋಡಿರಲಿಲ್ಲ. ಹಾಂ ಹಾಂ, ದರ್ಶನ ಹೇಗಾಯ್ತು ಮಗ? ದರ್ಶನ ಚೆನ್ನಾಗಾಯ್ತು, ಫ್ರೀಯಾಗಾಯ್ತು. ಹಾಂ ಹಾಂ, ಯಾರು ಜನರ ಡಿಸ್ಟರ್ಬ್ ಇರಲಿಲ್ಲ. ಹಾಂ ಹಾಂ, ಓಕೆ. ಮತ್ತೆ ಬೇರೆ ಎತ್ತರದ ಪರ್ವತ ನಾನು ನೋಡೇ. ಆಫ್ ರೋಡಿಂಗ್ ಬಗ್ಗೆ ಹೇಳು. ಆಫ್ ರೋಡು ಗಾಡಿ ಹೈಲಿ ಇಂಪಾಸಿಬಲ್ ಅಂತೀಯ. ಆಗೋದಿಲ್ಲ. ಹ್ಞೂ, ಅಷ್ಟೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹ್ಞೂ ನೋಡಿ ಸ್ನೇಹಿತರೆ, ಈ ರೀತಿ ಕಲ್ಲೆದ್ಬಿಟ್ಟಿದೆ, ಫುಲ್ಲು ಗುಂಡಿ ಬಿದ್ದುಬಿಟ್ಟಿದೆ ಸ್ನೇಹಿತರೆ. ನೋಡಿ, ನಾವು ಜಾಸ್ತಿ ವ್ಯೂ ತೋರ್ಸೋಕ್ಕಾಗಲ್ಲ, ಫುಲ್ ಬಿಸಿಲು ಹೊಡಿತಾ ಇದೆ, ಏನಂತ ಮೋಡ ಏನೂ ಇಲ್ಲ, ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ. ನೋಡೋಣ, ಸಾಧ್ಯವಾದರೆ ವಾಪಸ್ ಹೋಗ್ತಾ ಒಂದು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಆಗಲಿಕ್ಕಿಲ್ಲ, ನೋಡೋಣ, ಟ್ರೈ ಮಾಡುವ. ಹಾಂ ಹಾಂ, ನೋಡೋ ಮಗ, ಇದು ಫುಲ್ ಗ್ರಾಸು. ಇದು ಮಳೆಗಾಲದಲ್ಲಿ ಬಂದರೆ ಫುಲ್ ಗ್ರಾಸ್ ಆಗಿರುತ್ತೆ. ಏನು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಸ್ನೇಹಿತರೆ, ಈಗ ಮಾಣಿಕ್ಯದಾರ ಒಂದು ಪ್ಲೇಸು ಫಾಲ್ಸನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ ಒಂದು 100 ಮೆಟ್ಲಿರ್ಬೋದು.
ಈ ಜಲಪಾತದಲ್ಲಿ ಬೀಳುವ ನೀರಿನ ಹನಿಗಳು ಮಾಣಿಕ್ಯದ ಮಣಿಗಳಂತೆ ಕಾಣುತ್ತದೆ. ಹಾಗಾಗಿ ಇದಕ್ಕೆ ಮಾಣಿಕ್ಯದಾರ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. Turn us to thousands, and we'll grow in number, fueled by them to see the horizon. ಮಾಣಿಕ್ಯದಾರ ಮುಗಿಸ್ಕೊಂಡು ವಾಪಸ್ ಬರುತ್ತಿರುವ ದೃಶ್ಯಾವಳಿಗಳು ಸ್ನೇಹಿತರೆ ಇದು. ಸ್ನೇಹಿತರೆ ನೋಡಿ 4x4 ಹೆಂಗೆ ಬರ್ತಾ ಇದ್ದಾವೆ ಫುಲ್ಲಿ ಆಫ್ ರೋಡಲ್ಲಿ. ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅವಾಗಲೇ ಹಂಗೆ ಮಾಡಿದ್ನಲ್ಲೋ. ರೈಡಿಂಗ್ ಟ್ರಿಕ್ಸ್ಗಳಿದ್ದಾವೆ ಅಷ್ಟೇ. ಏನೇನೋ ಮಾಡ್ತೀವಿ ಅನ್ನೋದಲ್ಲ. ಮತ್ತೆ ಎದುರುಗಡೆ ಹಿಂದ್ಗಡೆ ವೆಹಿಕಲ್ ಇದ್ದಾಗ ನಿಲ್ಸ್ಕೊಂಡ್ಬಿಡ್ಬೇಕು ಅತ್ಲಾಗಿ ನೆಮ್ಮದಿಯಾಗಿ. ಇಷ್ಟೇ ಮಗ, ಏನಿಲ್ಲ. ನೈಟು ನನ್ನ ಕಣ್ಣು ಒಂದು ಡಿಮ್ ಐತೆ, ಅದಕ್ಕೆ ಎದುರೋದು ಅಷ್ಟೇ. ನೋಡಿ ಆಗೋಯ್ತು ಇಷ್ಟೇ. ಹಿಂಗೆ ಊರು ಸೇರಿಸ್ಬಿಡ್ತೀನಿ, ಏನು ಚಿಂತೆ ಇಲ್ಲ. ದೇವ್ರಿದ್ದಾನೆ, ದೇವ್ರು ಕಾಯ್ತಾನೆ. ಈ ಲಾಗು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರೋ ಒಂದು ಲಾಗ್ನ ನಾನು ನಿಮಗೆ ನಿಮ್ಮ ಮುಂದೆ ತರ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ದಯವಿಟ್ಟು ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗಾಗಿ ತರ್ತೇನೆ. ಓಕೆ ಸ್ನೇಹಿತರೆ, ಈ ಲಾಗ್ ಇಲ್ಲಿಗೆ ಎಂಡ್ ಆಗತ್ತೆ. ಬಾಯ್ ಸ್ನೇಹಿತರೆ.